ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಫೋನ್ ಇರುತ್ತೆ. ಅದರಲ್ಲಿ ಪ್ರತಿಯೊಬ್ಬರು ಮೊಬೈಲಲ್ಲೂ 2 ಸಿಮ್ ಇದ್ದೇ ಇರುತ್ತೆ. ಆ 2 ಸಿಮ್ ಅಲ್ಲಿ ಯಾವುದಾದ್ರೂ ಒಂದು ಸಿಮ್ ಈ ಕಂಪ್ನಿದೇ ಆಗಿರುತ್ತೆ. ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು ಒಬ್ಬ ಸಾಮಾನ್ಯ ಸೈಕಲ್ ಶಾಪ್ ನಡೆಸ್ತಿದ್ದ ವ್ಯಕ್ತಿ. ಇವತ್ತು ನಮ್ಮ ಇಂಡಿಯಾದ ಅತಿ ದೊಡ್ಡ ಟೆಲಿಕಾಂ ಕಂಪ್ನಿನ ಹುಟ್ಟಾಕಿದ್ದಾನೆ. ಈ ಕಂಪ್ನಿಯ ವರ್ತು ಇವತ್ತು 11 ಲಕ್ಷ ಕೋಟಿ ಇದೆ. 11 ಲಕ್ಷ ಕೋಟಿ ಅಂದ್ರೆ ಎಂಟೈರ್ ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ಗಿನ್ನ ಜಾಸ್ತಿ ವರ್ತಿದೆ ಈ ಕಂಪ್ನಿ. ಈ ಕಂಪ್ನಿ ಯಾವುದು ಅಂದ್ರೆ ಅದೇ ಏರ್ಟೆಲ್. ಈ ಸ್ಟೋರಿ ಸ್ಟಾರ್ಟ್ ಆಗೋದು 1976ರಲ್ಲಿ ಪಂಜಾಬ್ನ ಲುಧಿಯಾನಾ ಅನ್ನೋ ಒಂದು ನಗರದಲ್ಲಿ ಈ ಹುಡುಗ ಇರ್ತಾನೆ. ಇವ್ರ ತಂದೆ ಪೊಲಿಟಿಷಿಯನ್ ಆಗಿರುತ್ತೆ. ಇವ್ರದೊಂದು ನಾರ್ಮಲ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಆಗಿರುತ್ತೆ. ಇವ್ರ ತಂದೆ ಪೊಲಿಟಿಷಿಯನ್ ಅಂದ ತಕ್ಷಣ ಇವ್ನು ಯಾರೋ ದೊಡ್ಡ ಶ್ರೀಮಂತರ ಮಗ ಅಂತ ನಿಮಗೆ ಅನ್ಸುತ್ತೆ. ಆದ್ರೆ ಈ ಹುಡುಗ ಒಂದು ವೆಲ್ ಸೆಟಲ್ ಫ್ಯಾಮಿಲಿನಲ್ಲಿ ಹುಟ್ಟಿದ್ರು ಕೂಡ ತನ್ನ ಜೀವನ ಪರ್ಯಂತ ಕಷ್ಟಪಟ್ಟು ಈ ಕಂಪ್ನಿನ ಬೆಳೆಸ್ತಾನೆ. ಈ ಹುಡುಗ 19 ವರ್ಷ ಇರಬೇಕಾದ್ರೆ ಇವ್ರ ಫ್ಯಾಮಿಲಿನೇ ಬೆಚ್ಚಿ ಬೀಳುವಂತ ಒಂದು ಡಿಸಿಷನ್ ತಾಣ್ತಾನೆ. ಏನಂದ್ರೆ ನಾನು ಇನ್ಮೇಲಿಂದ ಕಾಲೇಜಿಗೆ ಹೋಗಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಅವ್ರ ಮನೆಯಲ್ಲಿ ಹೋಗಿ ಹೇಳ್ತಾನೆ. ಆಗ ಈ ಮಾತು ಕೇಳಿ ಅವ್ರ ಎಂಟೈರ್ ಫ್ಯಾಮಿಲಿನೇ ದಂಗಾಗ್ಬಿಡುತ್ತೆ. ಯಾಕಂದ್ರೆ ಒಂದು ವೆಲ್ ಸೆಟಲ್ ಫ್ಯಾಮಿಲಿ ನನ್ನ ಮಗ ಚೆನ್ನಾಗಿ ಓದಿ ಒಬ್ಬ ಇಂಜಿನಿಯರೋ ಅಥವಾ ಡಾಕ್ಟರ್ ಆಗ್ತಾನೋ ಅಂತ ಅವ್ರ ಫ್ಯಾಮಿಲಿ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ಇವ್ನು ನೋಡಿದ್ರೆ ನಾನು ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅಂತ ಮನೆಯಲ್ಲಿ ಹಠ ಮಾಡ್ಕೊಂಡು ಕುಂತಿದ್ದಾನೆ. ಇವನ್ ಮಾತಿಗೆ ಒಪ್ಪಿಗೆ ಕೊಟ್ಟು ಇವ್ರ ತಂದೆ ಇವನ್ಗೆ 20,000 ಸಾಲ ಕೊಡ್ತಾರೆ. ಈ 20,000ದಿಂದನೇ ಮುಂದೆ ಒಂದ್ ದಿವಸ ಈ ಹುಡುಗ 11 ಲಕ್ಷ ಕೋಟಿ ಬೆಲೆ ಬಾಳೋ ಕಂಪ್ನಿನ ಹುಟ್ಟಾಕ್ತಾನೆ. ಈ ಹುಡುಗನ ಹೆಸರು ಏನು ಅಂದ್ರೆ ಸುನಿಲ್ ಭಾರತಿ ಮಿತ್ತಲ್. ಇವ್ರ ಆ 20,000ದಿಂದ ಫಸ್ಟ್ ಸ್ಟಾರ್ಟ್ ಮಾಡೋ ಬಿಸ್ನೆಸ್ ಏನೇ ಸೈಕಲ್ ಶಾಪ್. ಇವಾಗ ನಿಮಗೆ ಅನಿಸ್ತಿರುತ್ತೆ, ಗುರು ಸೈಕಲ್ ಶಾಪ್ಗೂ ಟೆಲಿಕಾಂ ಕಂಪ್ನಿಗೂ ಏನು ಸಂಬಂಧ? 20,000ದಿಂದ ಇಷ್ಟೊಂದು ಸ್ಟಾರ್ಟ್ ಮಾಡ್ದ ಅಂತ ಹೇಳ್ತಿದ್ಯಾ, ಸೈಕಲ್ ಶಾಪ್ ರನ್ ಮಾಡ್ತಿದ್ದಾನೆ ಅಂತ ಇವಾಗ ಹೇಳ್ತಿದ್ಯಾ, ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ನೀವು ಯಾವುದೇ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳನ್ನ ತೆಗೆದು ನೋಡಿ, ಅವ್ರು ಯಾವ ಫಸ್ಟ್ ಕೆಲಸ ಮಾಡಿರ್ತಾರಲ್ಲ ಅದೇ ಸಕ್ಸಸ್ ಆಗಿರಲ್ಲ. ಅದೇ ರೀತಿ ಇವ್ರ ಸ್ಟೋರಿ ಕೂಡ ಇವ್ರು ಫಸ್ಟ್ ಸೈಕಲ್ ಶಾಪ್ನ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಸೈಕಲ್ ಪಾರ್ಟ್ಸ್ಗಳನ್ನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಇವ್ರಿಗೆ ವರ್ಕೌಟ್ ಆಗಲ್ಲ, ಇದನ್ನು ಬೇಗ ಮುಚ್ಚಬೇಕಾಗಿ ಬರುತ್ತೆ. ಇದನ್ನು ಮುಚ್ಚಿದ ತಕ್ಷಣ ಇವ್ರ ಹತ್ರ ಇದ್ದ ಅಲ್ಪ ಸ್ವಲ್ಪ ದುಡ್ಡಿಂದ ಇವ್ರೇನು ಮಾಡ್ತಾರೆ, ಜಪಾನಿಂದ ಸುಜುಕಿ ಕಂಪ್ನಿಗಳ ಜನರೇಟರ್ನ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಈ ಎಲೆಕ್ಟ್ರಿಸಿಟಿ ಸರಿಯಾಗಿ ಇರ್ತಾ ಇರಲಿಲ್ಲ, ಅವಾಗವಾಗ ಕಟ್ ಆಗ್ತಾ ಇರುತ್ತೆ. ಇದನ್ನು ಯೂಸ್ ಮಾಡ್ಕೊಬೇಕು ಅಂತಲೇ ಇವ್ರು ಏನು ಮಾಡ್ತಾರೆ, ಸುಜುಕಿಯ ಜನರೇಟರ್ಗಳನ್ನ ಇಂಪೋರ್ಟ್ ಮಾಡಿಕೊಂಡು ಸಣ್ಣ ಸಣ್ಣ ಅಂಗಡಿಗಳಿಗೆ, ಶಾಪ್ಗಳಿಗೆ, ಫ್ಯಾಕ್ಟ್ರಿಗಳಿಗೆ ಸೆಲ್ ಮಾಡ್ತಾ ಬರ್ತಾರೆ. ಇದು ಇವ್ರಿಗೆ ಸಖತ್ತು ಕೈ ಹಿಡಿಯುತ್ತೆ. ಈ ಬಿಸ್ನೆಸ್ ಇವ್ರಿಗೆ ಎಷ್ಟು ಸಕ್ಸಸ್ ಕೊಡುತ್ತೆ ಅಂದರೆ ಕೇವಲ 3 ವರ್ಷದಲ್ಲೇನೆ ಇವ್ರ ಕೈಯಲ್ಲಿ ಒಳ್ಳೆ ದುಡ್ಡು ಸಿಗುತ್ತೆ. ಇದೇ ರೀತಿ ಈ ಬಿಸ್ನೆಸ್ ಸಕ್ಸಸ್ ಆಗಿ ನಡ್ಕೊಂತ ಹೋಗ್ತಾ ಇರುತ್ತೆ. ಆದರೆ 1983ರಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಳುತ್ತೆ. ಇದರಿಂದ ಇವ್ರ ಎಂಟೈರ್ ಬಿಸ್ನೆಸ್ನೇ ಮುಚ್ಚಬೇಕಾಗಿ ಬರುತ್ತೆ. ಏನಂದರೆ ಜನರೇಟರ್ ಇಂಪೋರ್ಟ್ ಮಾಡೋದನ್ನ ನಮ್ಮ ಇಂಡಿಯನ್ ಗೌರ್ಮೆಂಟು ಬ್ಯಾನ್ ಮಾಡುತ್ತೆ. ಯಾಕಂದರೆ ಲೋಕಲಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಲಿ ಅಂತ. ಆಗ ಈ ಸಕ್ಸಸ್ಫುಲ್ ಆಗಿ ನಡೀತಿದ್ದ ಈ ಬಿಸ್ನೆಸ್ನ ಈ ಸುನಿಲ್ ಮಿತ್ತಲ್ಲು ಸ್ಟಾಪ್ ಮಾಡಬೇಕಾಗಿ ಬರುತ್ತೆ. ಇದೇ ಟೈಮಲ್ಲಿ ಇವರೊಂದು ಟ್ರಿಪ್ ಹೋಗಿರ್ತಾರೆ. ಅದೆಲ್ಲಿಗೆ ಅಂದರೆ ತೈವಾನ್ಗೆ. ಇವರು ತೈವಾನ್ಗೆ ಟ್ರಿಪ್ ಹೋದಾಗ ಇವರೊಂದು ಗಮನಿಸ್ತಾರೆ, ಏನಂದರೆ ತೈವಾನು ಟೆಕ್ನಾಲಜಿನಲ್ಲಿ ಎಷ್ಟು ಮುಂದೆ ಇದೆ, ನಮ್ಮ ಇಂಡಿಯಾ ಇನ್ನು ಎಷ್ಟು ಹಿಂದೆ ಇದೆ ಅಂತ. ಇದೊಂದು ಟ್ರಿಪ್ಪೇ ಈ ಸುನಿಲ್ ಮಿತ್ತಲ್ನ ಜೀವನನ ಬದಲಾಯಿಸ್ಬಿಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಅವರು ಯಾವತ್ತೂ ಕೂಡ ಹಿಂದೆ ತಿರುಗಿ ನೋಡಿಲ್ಲ. ಇವತ್ತು ನಾವೇನು ಯೂಸ್ ಮಾಡ್ತಿದ್ದೀವಲ್ಲ ಏರ್ಟೆಲ್, ಭಾರತಿ ಏರ್ಟೆಲ್, ಆ ಕಂಪ್ನಿ ಸ್ಟಾರ್ಟ್ ಆಗೋಕ್ಕೆ ಈ ಟ್ರಿಪ್ಪೇ ಕಾರಣ. ಆ ಟೈಮಲ್ಲಿ ಇವರು ಒಂದು ಗಮನಿಸ್ತಾರೆ, ಏನಂದ್ರೆ ತೈವಾನಲ್ಲಿ ಪ್ರತಿಯೊಬ್ಬರು ಕೂಡ ಈ ಪುಷ್ ಬಟನ್ ಫೋನ್ನ ಯೂಸ್ ಮಾಡ್ತಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ರೊಟೇಟರಿ ಫೋನ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಈ ರೊಟೇಟರಿ ಫೋನ್ದು ಪ್ರಾಬ್ಲಮ್ ಏನಂದ್ರೆ ಪ್ರತಿ ಒಂದು ನಂಬರ್ನ ಡಯಲ್ ಮಾಡೋಕ್ಕೂ ನಾವು ತಿರುಗಿಸ್ಬೇಕಿತ್ತು. ಇದರಿಂದ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇತ್ತು. ಆಮೇಲೆ ಅದನ್ನ ಫ್ರೀಕ್ವೆಂಟ್ಲಿ ಯೂಸ್ ಮಾಡೋದ್ರಿಂದ ಇದು ಬೇಗ ಕೆಟ್ಟೋಗ್ತಾ ಇತ್ತು, ರಿಪೇರಿ ಮಾಡಿಸ್ಬೇಕಾಗಿತ್ತು. ಈ ಪ್ರಾಬ್ಲಮ್ನ ಬೇಗ ಅರ್ಥ ಮಾಡಿಕೊಂಡು ತೈವಾನ್ನ ಒಂದು ಕಿಂಗ್ಟೆಲ್ ಅನ್ನೋ ಒಂದು ಕಂಪ್ನಿ ಜೊತೆ ಮಾತಾಡಿ ಈ ಪುಷ್ ಬಟನ್ ಫೋನ್ಗಳನ್ನ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಈ ಪುಷ್ ಬಟನ್ ಫೋನ್ ಬೆನಿಫಿಟ್ ಏನಿತ್ತಂದ್ರೆ ಇದು ಡೈರೆಕ್ಟ್ ಆಗಿ ನಾವು ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ಡಯಲ್ ಆಗ್ತಾ ಇತ್ತು, ಮತ್ತೆ ಇದರಲ್ಲಿ ರೀಡಯಲ್ ಕೂಡ ಇತ್ತು. ಇದರಿಂದ ನಾವು ಫಾಸ್ಟ್ ಆಗಿ ಕಾಲ್ಸ್ ನ ಮಾಡಬಹುದಿತ್ತು. ಇದು ಸುನಿಲ್ ಮಿತ್ತಲ್ಗೆ ಇನಿಷಿಯಲಿ ಸಕ್ಸಸ್ ನ ತಂದ್ಕೊಡುತ್ತೆ. ಇದು ಚೆನ್ನಾಗಿ ಹೋಗ್ತಿರೋ ಟೈಮ್ ಅಲ್ಲಿ ಸುನಿಲ್ ಮಿತ್ತಲ್ಗೆ ಅನ್ಸುತ್ತೆ, ಇದನ್ನ ನಾವೇ ಯಾಕೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಾರ್ದು ಅಂತ. ಆ ಟೈಮ್ ಅಲ್ಲಿ ಇವ್ರಿಗೆ ಒಬ್ಬರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಕಷ್ಟ ಆದ ಕಾರಣ ಇವರೊಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಆ ಕಂಪ್ನಿ ನೇಮೇನೆ ಭಾರತಿ ಟೆಲಿಕಾಂ ಲಿಮಿಟೆಡ್ ಅಂತ. ಇವರು ಈ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಟೆಕ್ನಾಲಜಿನ ಜರ್ಮನ್ ಕಂಪ್ನಿಯಾದ ಸೀಮೆನ್ಸ್ ಜೊತೆಗೆ ಜಾಯಿಂಟ್ ವೆಂಚರ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಮಾಡ್ತಾ ಇಂಡಿಯಾದಲ್ಲಿ ಈ ಬ್ರ್ಯಾಂಡ್ ಸಖತ್ತು ಫೇಮಸ್ ಆಗೋಗುತ್ತೆ. ಈಗಲೂ ಕೂಡ ನೀವು ಯಾವ್ದಾದ್ರು ಲ್ಯಾಂಡ್ ಲೈನ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇದೇ ಬ್ರ್ಯಾಂಡ್ ದೇ ಆಗಿರುತ್ತೆ. ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಬಿಟೆಲ್, ಭಾರತಿ ಟೆಲಿಕಾಂ ಲಿಮಿಟೆಡ್. ಇವರು ಇದ್ರ ಜೊತೆಗೆ ಫ್ಯಾಕ್ಸ್ ಮತ್ತೆ ಕಾರ್ಡ್ಲೆಸ್ ಫೋನ್ಗಳನ್ನು ತಯಾರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. 1992ರಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಳುತ್ತೆ. ಆ ಡಿಸಿಷನ್ ಈ ಭಾರತಿ ಟೆಲಿಕಾಂ ನ ಫೇಸ್ ನೇ ಚೇಂಜ್ ಮಾಡುತ್ತೆ. ಏನಂದ್ರೆ 1992ರಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಪ್ರೈವೇಟ್ ಕಂಪನಿಗಳು ಕೂಡ ಟೆಲಿಕಾಂ ಸರ್ವಿಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಅಂತ ಲೈಸೆನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ತವೆ. ಆದ್ರೆ ಅವರೊಂದು ಅದರಲ್ಲಿ ಕಂಡೀಷನ್ ಹಾಕಿರ್ತಾರೆ, ಏನಂದ್ರೆ ಇದನ್ನ ಟೆಲಿಕಾಂ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಬೇಕು ಅಂತ ಅದರಲ್ಲಿ ಒಂದು ಕಂಡೀಷನ್ ಇರುತ್ತೆ. ಇದಕ್ಕಿಂತ ಮುಂಚೆ ಗೌರ್ಮೆಂಟ್
ಯಾವುದೇ ಒಂದು ಪ್ರೈವೇಟ್ ಪ್ಲೇಯರ್ಗಳಿಗೆ ಲೈಸೆನ್ಸೇ ಕೊಟ್ಟಿರಲ್ಲ. ಬರೀ ಗೌರ್ಮೆಂಟ್ ಕಂಪ್ನಿಗಳು ಮಾತ್ರ ಇದನ್ನ ನಡೆಸ್ತಿರ್ತವೆ. ಲೈಸೆನ್ಸೇ ಕೊಟ್ಟಿಲ್ದಿದ ಕಾರಣ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರಕಾಗತ್ತೆ. ಆಗ ಸುನಿಲ್ ಮಿತ್ತಲ್ ಒಂದು ಐಡಿಯಾ ಮಾಡ್ತಾರೆ. ವಿವೆಂದಿ ಅನ್ನೋ ಒಂದು ಫ್ರೆಂಚ್ ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂತಾರೆ. ಇದರಿಂದ ಇವ್ರಿಗೆ 2 ತರ ಬೆನಿಫಿಟ್ ಆಗುತ್ತೆ. ಒಂದು, ಇಂಡಿಯಾದಲ್ಲಿ ಲೈಸೆನ್ಸ್ ತಗೊಳಕ್ಕೆ ಇವ್ರದ್ದು ಎಲ್ಪ್ ಸಿಕ್ಕಂಗಾಗುತ್ತೆ, ಮತ್ತೆ ಬ್ಯಾಕ್ ಎಂಡ್ ಅಲ್ಲಿ ಟೆಕ್ನಿಕಲ್ ಸಪೋರ್ಟ್ಗೆ ಇವ್ರದ್ದು ಕಂಪ್ಲೀಟ್ಲಿ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಇದರಿಂದ ಭಾರತಿ ಟೆಲಿಕಾಂ ಲಿಮಿಟೆಡ್ಗೆ 1995ರಲ್ಲಿ ಫಸ್ಟ್ ಟೈಮ್ ಟೆಲಿಕಾಂ ಸರ್ವಿಸ್ ನ ಪ್ರೊವೈಡ್ ಮಾಡಕ್ಕೆ ಲೈಸೆನ್ಸ್ ಸಿಗುತ್ತೆ. ಇವರು ಮುಂದೆ ಹೋಗಿ 1997ರಲ್ಲಿ ಈ ನೇಮ್ ನ ಭಾರತಿ ಏರ್ಟೆಲ್ ಅಂತ ಚೇಂಜ್ ಮಾಡ್ತಾರೆ. ಆಗ್ಲೇ ಇವರು ಲಾಂಚ್ ಮಾಡ್ತಾರೆ ಈ ಏರ್ಟೆಲ್ ನ. ಇವರು ಫಸ್ಟ್ ಇವ್ರ ಸರ್ವಿಸಸ್ ನ ಡೆಲ್ಲಿನಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಇನಿಷಿಯಲಿ ಟಾರ್ಗೆಟ್ ಇಟ್ಕೊಂಡಿರ್ತಾರೆ, ನಾವು ಡೆಲ್ಲಿಯಿಂದ ವರ್ಷಕ್ಕೆ 100 ಕೋಟಿ ರೆವಿನ್ಯೂ ಮಾಡ್ಬೇಕಂತ. ಬಟ್ ಆದ್ರೆ ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ 100 ಕೋಟಿ ರೆವಿನ್ಯೂ ಮಾಡಕ್ಕೆ ನಾವು 300 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವಾಗ ಪ್ರತಿ ಒಂದು ಕೂಡ ಸ್ಕ್ರಾಚ್ ಇಂದ ತಯಾರು ಮಾಡ್ಬೇಕಾಗಿರುತ್ತೆ. ಆ ಟೈಮಲ್ಲಿ ನೆಟ್ವರ್ಕ್ ಇರ್ತಿರ್ಲಿಲ್ಲ, ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇರ್ತಿರ್ಲಿಲ್ಲ, ಪ್ರತಿ ಒಂದು ಕೂಡ ಇವರೇ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಟೆಲಿಕಾಂ ಕಂಪ್ನಿ ಇಲ್ದಿದ ಕಾರಣ ಪ್ರತಿ ಒಂದು ಇಕ್ವಿಪ್ಮೆಂಟ್ಸ್ ಕೂಡ ನೀವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಬೇಕಾಗಿರುತ್ತೆ. ಆ ಟೈಮಲ್ಲಿ ಯಾವ ಬ್ಯಾಂಕ್ಗಳು ಇವ್ರಿಗೆ ಅಷ್ಟೊಂದು ಸಾಲ ಕೊಡ್ತಿರಲ್ಲ, ಯಾಕಂದ್ರೆ ಟೆಲಿಕಾಂ ಹೊಸದಾಗಿರೋದ್ರಿಂದ ಆ ಟೈಮಲ್ಲಿ ಬ್ಯಾಂಕ್ಗಳು ಇವ್ರನ್ನ ನಂಬ್ತಾ ಇರಲ್ಲ. ಬಟ್ ಅವಾಗ ಸುನಿಲ್ ಮಿತ್ತಲ್ ಒಂದು ಐಡಿಯಾ ಮಾಡ್ತಾರೆ. ಏನಂದ್ರೆ ಎರಿಕ್ಸನ್ ಮತ್ತೆ ನೋಕಿಯಾ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂತಾರೆ. ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಇವರು ಸರ್ವಿಸಸ್ ನ ಡೆಲ್ಲಿನಲ್ಲಿ ಪ್ರೊವೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವ್ರದ್ದು ಗೋಲ್ ಇರುತ್ತೆ ಡೆಲ್ಲಿನಲ್ಲಿ ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ನಮ್ಮ ಫುಟ್ ಪ್ರಿಂಟ್ ಇರಬೇಕು, ಪ್ರತಿ ಒಂದು ಜಿಲ್ಲೆ, ತಾಲೂಕು, ಹಳ್ಳಿಗಳಲ್ಲೂ ಕೂಡ ಏರ್ಟೆಲ್ ಯೂಸ್ ಮಾಡಬೇಕು ಜನಗಳು ಅಂತ ಇವ್ರದೊಂದು ಗೋಲ್ ಇರುತ್ತೆ. ಅದೇ ಕಾರಣದಿಂದನೇ ಇನಿಷಿಯಲಿ ಡೆಲ್ಲಿನಲ್ಲಿ ಮಾತ್ರ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಪ್ರತಿ ಒಂದು ಸಿಟಿನಲ್ಲೂ ಇವ್ರು ಕಾಲಿಡ್ತಾ ಹೋಗ್ತಾರೆ. ನೀವೊಂದು ಯೋಚನೆ ಮಾಡಬೇಕು, ಟೆಲಿಕಾಂ ಬಿಸ್ನೆಸ್ ಅಂದ್ರೆ ನಾನು ಈ ರಾಜ್ಯಕ್ಕೆ ಹೋಗ್ತೀನಿ ಆ ರಾಜ್ಯಕ್ಕೆ ಹೋಗ್ತೀನಿ ಅಂತ ಹೋದ ತಕ್ಷಣ ಆಗಂತ ಬಿಸ್ನೆಸ್ ಅಲ್ಲ. ಯಾಕಂದ್ರೆ ಅದಕ್ಕೆ ಅದರದೇ ಆದ ಲೈಸೆನ್ಸ್ ಪಡಿಬೇಕು. ಇವ್ರು ಯಾವ ರೀತಿ ಡೆಲ್ಲಿನಲ್ಲಿ ಲೈಸೆನ್ಸ್ ಪಡೆದಿರ್ತಾರೆ 1995ರಲ್ಲಿ, ಅದೇ ರೀತಿ ಪ್ರತಿ ಒಂದು ಸ್ಟೇಟ್ ಕೂಡ ಲೈಸೆನ್ಸ್ ಪಡಿಬೇಕು. ಅದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಇವ್ರು ಏನ್ ಮಾಡ್ತಾರೆ, 1999ರಲ್ಲಿ ಜೆಟಿ ಹೋಲ್ಡಿಂಗ್ ಅನ್ನೋ ಒಂದು ಕಂಪ್ನಿನ ಅಕ್ವೈರ್ ಮಾಡ್ತಾರೆ. ಇದರಿಂದ ಇವರು ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಕಾಲಿಡ್ತಾರೆ. 2000 ಇಸ್ವಿನಲ್ಲಿ ಸ್ಕೈಸೆಲ್ ಕಮ್ಯುನಿಕೇಶನ್ ಅನ್ನೋ ಒಂದು ಚೆನ್ನೈ ಬೇಸ್ ಕಂಪ್ನಿನ ಅಕ್ವೈರ್ ಮಾಡ್ತಾರೆ. ಇದರಿಂದ ಎಂಟೈರ್ ಸೌತ್ ಇಂಡಿಯಾಗೆ ಕಾಲಿಡ್ತಾರೆ. ಈ ಅಕ್ವೈಸೇಷನ್ ಇವ್ರಿಗೆ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಇವರು ಯಾವುದೇ ರೀತಿ ಲೈಸೆನ್ಸ್ ಅಪ್ಲೈ ಮಾಡೋದಿರಲ್ಲ, ಯಾವುದೇ ರೀತಿ ಸ್ಪೆಕ್ಟ್ರಮ್ ನ ಬೈ ಮಾಡೋದು ಇರಲ್ಲ. ಯಾಕಂದ್ರೆ ಅದನ್ನೆಲ್ಲ ಈ ಕಂಪ್ನಿಗಳು ಆಲ್ರೆಡಿ ಬೈ ಮಾಡಿರ್ತಾರೆ. ದುಡ್ಡು ಕೊಟ್ಟು ನೀವು ಈ ಕಂಪ್ನಿನ ಅಕ್ವೈರ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ನಾವೇ ಬಿಸ್ನೆಸ್ ಮಾಡಬಹುದು. ಅದೇ ರೀತಿನೇ ಈ ಅಕ್ವೈಸೇಷನ್ ಇಂದ ಇವ್ರು ಎಂಟೈರ್ ಸೌತ್ ಇಂಡಿಯಾಗೆ ಇವ್ರು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಹೋಗಿ 2002ರಲ್ಲಿ ಈ ಕಂಪ್ನಿಗೆ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಸಿಗುತ್ತೆ. ಏನಂದ್ರೆ IPO. ಫಸ್ಟ್ ಟೈಮ್ ಭಾರತಿ ಏರ್ಟೆಲ್ ತನ್ನ ಶೇರ್ಗಳನ್ನ IPO ಥ್ರೂ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡಿಸುತ್ತೆ. ಒಂದು BSE ನಲ್ಲಿ, ಇನ್ನೊಂದು NSE ನಲ್ಲಿ. ಇದರಿಂದ ಕಂಪನಿಯ ಇಮೇಜೇ ಚೇಂಜ್ ಆಗೋಗುತ್ತೆ. ಇನ್ವೆಸ್ಟರ್ಸ್ಗೆ ಕಂಪ್ನಿ ಬಗ್ಗೆ ನಂಬಿಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಕಂಪ್ನಿ ಏನು ಅಂತ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಎಲ್ಲ ಇನ್ವೆಸ್ಟರ್ಸು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಭಾರತಿ ಏರ್ಟೆಲ್ಗೆ ಫಂಡಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಭಾರತಿ ಏರ್ಟೆಲ್ ಇಡೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ತನ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗುತ್ತೆ. ಬಟ್ ಭಾರತಿ ಏರ್ಟೆಲ್ಗೆ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಅನ್ನೋದಕ್ಕಿಂತ ಒಂದು ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ ನ ಭಾರತಿ ಏರ್ಟೆಲ್ ಬೀಟ್ ಮಾಡೋದು ಭಾರಿ ಕಷ್ಟ ಇರುತ್ತೆ. ಯಾಕಂದ್ರೆ ಏರ್ಟೆಲ್ ಹತ್ರ ಅಷ್ಟೊಂದು ಫಂಡಿಂಗ್ ಇರಲ್ಲ, ಬಟ್ ಅವ್ರ ಕಾಂಪಿಟೇಟರ್ ಹತ್ರ ಅನ್ಲಿಮಿಟೆಡ್ ಫಂಡಿಂಗ್ ಇರುತ್ತೆ. ಅದ್ ಯಾರು ಅಂದ್ರೆ BSNL ಗೌರ್ಮೆಂಟ್ ಕಂಪ್ನಿ ಆಗಿರೋದ್ರಿಂದ ಜನ ಜಾಸ್ತಿ ಗೌರ್ಮೆಂಟ್ ಕಂಪ್ನಿನ ಟ್ರಸ್ಟ್ ಮಾಡ್ತಿರ್ತಾರೆ. ಗೌರ್ಮೆಂಟ್ ಕಂಪ್ನಿ ಇಸ್ ಅ ಬೆಟರ್ ಅಂತ ನಂಬ್ತಿರ್ತಾರೆ. ಅದೇ ಏರ್ಟೆಲ್ ಪ್ರೈವೇಟ್ ಆಗಿರೋದ್ರಿಂದ ಏರ್ಟೆಲ್ ನ ಅಷ್ಟೊಂದು ನಂಬ್ತಾ ಇರಲ್ಲ. ಅದಲ್ದಲೆ BSNLಗೆ ಗೌರ್ಮೆಂಟ್ ಖುದ್ದು ಫಂಡಿಂಗ್ ಮಾಡ್ತಾ ಇರುತ್ತೆ. ಈ ರೀಸನ್ ಇಂದ BSNL ಪ್ರತಿ ಒಂದು ಹಳ್ಳಿಗಳಲ್ಲೂ ತನ್ನ ನೆಟ್ವರ್ಕ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗುತ್ತೆ. ಯಾಕಂದ್ರೆ BSNL ಆಲ್ರೆಡಿ ಲ್ಯಾಂಡ್ಲೈನ್ ಸರ್ವಿಸ್ ನ ಹೊಂದಿರೋದ್ರಿಂದ ಈಗ ಮೊಬೈಲ್ ನೆಟ್ವರ್ಕ್ ನ BSNL ತಗೊಂಡು ಹೋಗೋದು ಮ್ಯಾಟ್ರೇ ಆಗಿರಲ್ಲ. ತನ್ನ ಪ್ರತಿ ಒಂದು BSNL ಆಫೀಸ್ ಅಲ್ಲೂ ನೆಟ್ವರ್ಕ್ ನ ಎಸ್ಟಾಬ್ಲಿಷ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ತಾಲೂಕು, ಜಿಲ್ಲೆ, ಹಳ್ಳಿ ಪ್ರತಿ ಒಂದರಲ್ಲೂ ಇವರು ಟವರ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ತುಂಬಾ ಜನ BSNL ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಏರ್ಟೆಲ್ ಆ ಟೈಮ್ ಅಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು BSNL ಏನ್ ಮಾಡ್ತಾ ಇರುತ್ತೆ, ಲೋ ಕಾಸ್ಟ್ ಮಾಡೆಲ್ ನ ಫಾಲೋ ಮಾಡ್ತಿರುತ್ತೆ. ಬಟ್ ಏರ್ಟೆಲ್ ಪ್ರೀಮಿಯಂ ಕಸ್ಟಮರ್ಗಳನ್ನ ಮಾತ್ರ ಫೋಕಸ್ ಮಾಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಸಡನ್ಲಿ ಮೊಬೈಲ್ ಬೂಮ್ ಬಂದಿರೋ ಕಾರಣದಿಂದ ಪ್ರತಿಯೊಬ್ರು BSNL ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಗ BSNL ಕಸ್ಟಮರ್ಗಳು ಡೈಲಿ ಒಂದೊಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೆ. ಒಂದು ಟವರ್ ಸಿಗ್ತಾ ಇರಲ್ಲ, ಕಾಲ್ ಮಾಡಿದ್ರೆ ಇದ್ದಕ್ಕಿದ್ದಂಗೆ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ, ಮತ್ತೆ ಕಸ್ಟಮರ್ ಸರ್ವಿಸು ಅಷ್ಟೊಂದು ಚೆನ್ನಾಗಿರಲ್ಲ. ಯಾಕಂದ್ರೆ ಅದು ಒಂದು ಗೌರ್ಮೆಂಟ್ ಕಂಪ್ನಿ ಆದ ಕಾರಣ. ಇದನ್ನೆಲ್ಲಾನು ಅಬ್ಸರ್ವ್ ಮಾಡ್ತಿದ್ದ ಸುನಿಲ್ ಮಿತ್ತಲ್ ಒಂದು ಪ್ಲಾನ್ ಮಾಡ್ತಾರೆ. ಏನಂದ್ರೆ ತನ್ನ ಇನ್ವೆಸ್ಟ್ಮೆಂಟ್ ಎಲ್ಲಾನು ಟೆಕ್ನಾಲಜಿ ಮೇಲೆ ಸ್ಪೆಂಡ್ ಮಾಡ್ತಾರೆ. ಅಂದ್ರೆ ನೆಟ್ವರ್ಕ್ ಸ್ಟ್ರಾಂಗ್ ಆಗಬೇಕು, ಪ್ರತಿ ಒಂದು ಹಳ್ಳಿನಲ್ಲೂ ನೆಟ್ವರ್ಕ್ ಸಿಗಬೇಕು, ಕರೆಕ್ಟ್ ಆಗಿ ಸಿಗಬೇಕು. ನನಗೆ ಎಲ್ಲಾ ಕಸ್ಟಮರ್ ಬೇಡ, ಪ್ರೀಮಿಯಂ ಕಸ್ಟಮರ್ ಬೇಕು. ನನಗೆ 50 ರಿಂದ 60 ರೂಪಾಯಿ ಜಾಸ್ತಿ ಪೇ ಮಾಡಿದ್ರು ಪರವಾಗಿಲ್ಲ, ನಮ್ಮ ನೆಟ್ವರ್ಕ್ ಸ್ಟ್ರಾಂಗ್ ಆಗಿರಬೇಕು.
ಅದರಿಂದ ಕಸ್ಟಮರ್ ಜಾಸ್ತಿ ಪೇ ಮಾಡಿದ್ರು ಪರವಾಗಿಲ್ಲ ಅಂತ ನಮ್ಮ ಹತ್ರ ಬಂದೇ ಬರ್ತಾರೆ ಅಂತ ಏರ್ಟೆಲ್ ಪ್ಲಾನ್ ಮಾಡಿರುತ್ತೆ. ಮುಂದೆ ಹೋಗಿ ಏರ್ಟೆಲ್ ಈ BSNL ನ ಬೀಟ್ ಮಾಡಿಬಿಡುತ್ತೆ. 2008 ಸೆಪ್ಟೆಂಬರ್ ಅಲ್ಲಿ ಏರ್ಟೆಲ್ ಅನೌನ್ಸ್ ಮಾಡುತ್ತೆ, ವಿ ಆರ್ ದಿ ಲಾರ್ಜೆಸ್ಟ್ ಸಬ್ಸ್ಕ್ರೈಬರ್ ಬೇಸ್ ಇನ್ ಇಂಡಿಯಾ ಅಂತ. 7.5 ಕೋಟಿ ಕಸ್ಟಮರ್ ಬೇಸ್ ಇಂದ BSNL ಹಿಂದೆ ಹಾಕಿ ಏರ್ಟೆಲ್ ನಂಬರ್ 1 ಸ್ಥಾನಕ್ಕೆ ಬರುತ್ತೆ. ಅಷ್ಟೇ ಅಲ್ಲದೆ 2012ರಲ್ಲಿ ಏರ್ಟೆಲ್ ತನ್ನ ಟೆಕ್ನಾಲಜಿನ ಇನ್ನೂ ಇಂಪ್ರೂವ್ ಮಾಡ್ತಾ ಬರುತ್ತೆ. ಏನಂದ್ರೆ 4Gಗೆ ಕಾಲಿಡುತ್ತೆ. 4G ಟೆಕ್ನಾಲಜಿನ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾರು ಅಂದ್ರೆ ಅದು ಏರ್ಟೆಲ್. ಬಟ್ BSNL ಇದರಿಂದ ಹಿಂದೆ ಉಳಿತಾ ಬರುತ್ತೆ. ಯಾಕಂದ್ರೆ BSNL ಒಂದು ಗೌರ್ಮೆಂಟ್ ಕಂಪನಿ ಆಗಿರೋದ್ರಿಂದ ಗೌರ್ಮೆಂಟ್ ಫಂಡಿಂಗು ಬಹಳ ಡಿಪೆಂಡ್ ಆಗುತ್ತೆ. ಗೌರ್ಮೆಂಟ್ ಫಂಡಿಂಗ್ ಲೇಟ್ ಆದ ಕಾರಣ ಮತ್ತೆ ಡಿಸಿಷನ್ ಮೇಕಿಂಗ್ ಲೇಟ್ ಆದ ಕಾರಣ BSNL ಇನ್ನು 3G ನಲ್ಲೇ ಉಳ್ಕೊಂತ ಹೋಗುತ್ತೆ. ಏರ್ಟೆಲ್ 4G ಅಲ್ಲಿ ಮುಂದುವರಿತಾ ಹೋಗುತ್ತೆ. ತನ್ನ ಹೊಸ ಕಸ್ಟಮರ್ ಬೇಸ್ ನ ಕಂಟಿನ್ಯೂಸ್ಲಿ ಇಂಪ್ರೂವ್ ಮಾಡಿಕೊಂಡು ಇಂಡಿಯಾದ ನಂಬರ್ 1 ನೆಟ್ವರ್ಕ್ ಆಗಿ ನಿಂತ್ಕೊಳ್ಳುತ್ತೆ. ಆದ್ರೆ ಈ ಏರ್ಟೆಲ್ಗೆ ಮುಂದೆ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. 2016ರಲ್ಲಿ ಏರ್ಟೆಲ್ಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಎಂಟ್ರಿ ಕೊಡ್ತಾರೆ. ಅದು ಯಾರು ಅಂದ್ರೆ ಜಿಯೋ. So ladies and gentlemen, today I have great pleasure in announcing a revolutionary concept for the Indian market. All voice calls for Jio customers will be absolutely free. ಜಿಯೋ ಅನೌನ್ಸ್ ಮಾಡುತ್ತೆ ಪ್ರತಿ ಒಂದು ಫ್ರೀ ಅಂತ. ಕಾಲಿಂಗ್ ಫ್ರೀ, ಇಂಟರ್ನೆಟ್ ಫ್ರೀ, ಎವ್ರಿಥಿಂಗ್ ಇಸ್ ಫ್ರೀ, ಸಿಮ್ಮು ಫ್ರೀ, ಎಲ್ಲ ಫ್ರೀ. ಇದರಿಂದ ತುಂಬಾ ಜನ ಏನ್ ಮಾಡ್ತಾರೆ, ಏರ್ಟೆಲ್, ವಡಾಫೋನು, ಡೊಕೊಮೊ ಇವನ್ನೆಲ್ಲ ಬಿಟ್ಬಿಟ್ಟು ಜಿಯೋ ನೆಟ್ವರ್ಕ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏರ್ಟೆಲ್ ಒಂದೇ ಅಲ್ಲ, ಐಡಿಯಾ ವಡಾಫೋನ್ ಇರ್ಬೋದು, ಯುನಿನಾರ್ ಇರ್ಬೋದು, ಡೊಕೊಮೊ ಇರ್ಬೋದು, MTNL ಇರ್ಬೋದು, ಈ ತರ ದೊಡ್ಡ ಟೆಲಿಕಾಂ ಕಂಪ್ನಿಗಳೇನೆ ಮುಳುಗ್ತಾ ಬರ್ತಾ ಇರ್ತವೆ. ಆ ಟೈಮಲ್ಲಿ ತುಂಬಾ ಜನ ಪ್ರಿಡಿಕ್ಟ್ ಮಾಡಿರ್ತಾರೆ ಏರ್ಟೆಲ್ ಕೂಡ ಬಹಳ ದಿವಸ ಬದುಕಕ್ಕಾಗಲ್ಲ. ಯಾಕಂದ್ರೆ ಕಾಂಪಿಟೇಷನ್ ನ ಬೀಟ್ ಮಾಡ್ಬೇಕಂದ್ರೆ ಏರ್ಟೆಲ್ ಕೂಡ ಈ ತರ ಫ್ರೀ ಕೊಡ್ತಾ ಬರಬೇಕು. ಫ್ರೀ ಬಹಳ ದಿವಸ ಕೊಡಕ್ಕಾಗಲ್ಲ. ಏರ್ಟೆಲ್ ಹತ್ರ ಅಷ್ಟೊಂದು ದುಡ್ಡಿಲ್ಲ. ರಿಲಯನ್ಸ್ ಹತ್ರ ಇರೋ ಅಷ್ಟು ದುಡ್ಡು ಏರ್ಟೆಲ್ ಹತ್ರ ಇಲ್ಲ. ಈ ಕಾರಣದಿಂದ ಏರ್ಟೆಲ್ ಕೂಡ ಜಾಸ್ತಿ ದಿವಸ ಮಾರ್ಕೆಟ್ ಅಲ್ಲಿ ಉಳಿಯಲ್ಲ ಅಂತ ತುಂಬಾ ಜನ ಪ್ರಿಡಿಕ್ಟ್ ಮಾಡಿರ್ತಾರೆ. ಅದೇ ರೀತಿನೇ ಆಗ್ತಾ ಬರುತ್ತೆ. ಏನಂದ್ರೆ 2016ರಲ್ಲಿ ಏರ್ಟೆಲ್ದು ಟೋಟಲ್ ನೆಟ್ ಪ್ರಾಫಿಟ್ 6800 ಕೋಟಿ ಇರುತ್ತೆ. 2017 ಬರೋಷ್ಟೊತ್ತಿಗೆ ಅದು 50% ಕಮ್ಮಿ ಆಗುತ್ತೆ, 4241 ಕೋಟಿ ಆಗುತ್ತೆ. 2018ರಲ್ಲಿ ಅದ್ರ 50% ಕಮ್ಮಿ ಆಗುತ್ತೆ, 2100 ಕೋಟಿ ಆಗುತ್ತೆ. 2019ರಲ್ಲಿ 1000 ಕೋಟಿಗೆ ಬರುತ್ತೆ. 2020ರಲ್ಲಿ ಏರ್ಟೆಲ್ ಒಂದು ವರ್ಷದಲ್ಲಿ ಲಾಸ್ ಮಾಡಿರೋ ದುಡ್ಡು ಎಷ್ಟು ಗೊತ್ತಾ? ಸುಮಾರು 30,000 ಕೋಟಿ. 30,000 ಕೋಟಿ ಏರ್ಟೆಲ್ದು ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಆಗುತ್ತೆ. ಅಂದ್ರೆ 30,000 ಕೋಟಿ ಏರ್ಟೆಲ್ ಒಂದು ವರ್ಷಕ್ಕೆ ಲಾಸ್ ಮಾಡುತ್ತೆ. ಅದು ಮುಂದಿನ ವರ್ಷನೂ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 12,000 ಕೋಟಿ, 13,000 ಕೋಟಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಆದ್ರೆ ಸುನಿಲ್ ಮಿತ್ತಲ್ ತಗೊಳ್ಳೋ ಡಿಸಿಷನ್ ಇಂದ ಇವತ್ತು ಜಿಯೋನ ಮೋನೋಪೋಲಿ ಮಾಡಕ್ ಆಗ್ದಲೇನೆ ತಡಿತಾ ಬಂದಿದೆ. ಆ ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ, ಯಾವ್ಯಾವ ಕಂಪ್ನಿಗಳು ಸ್ಟ್ರಗಲ್ ಮಾಡ್ತಿರ್ತಾರೆ ಅಂತ ಕಂಪ್ನಿಗಳನ್ನ ಅಕ್ವೈರ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇವ್ರದ್ದು ನೆಟ್ವರ್ಕ್ ಬೇಸು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಇವ್ರದ್ದು ನೆಟ್ವರ್ಕ್ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಮೇಲೆ ಇವರು ನೆಟ್ವರ್ಕ್ ಕ್ವಾಲಿಟಿ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ಮತ್ತೆ ಇವರು ಪ್ರೀಮಿಯಂ ಕಸ್ಟಮರ್ಗಳ ಜೊತೆ ಮತ್ತೆ ಬಿಸ್ನೆಸ್ ಓನರ್ಗಳ ಜೊತೆ ಕನೆಕ್ಷನ್ ನ ಬೆಳೆಸ್ಕೊಂತ ಹೋಗ್ತಾರೆ. ಪೋಸ್ಟ್ ಪೇಡ್ ಅಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಂತಾರೆ. ಇದರಿಂದ ಏರ್ಟೆಲ್ ನಿಧಾನಕ್ಕೆ ಸುಧಾರಿಸ್ಕೊಂತ ಬರುತ್ತೆ. ಇವತ್ತು ಏರ್ಟೆಲ್ ಜಿಯೋಗಿನ್ನ ಜಾಸ್ತಿ ಪ್ರಾಫಿಟಬಲ್ ಕಂಪ್ನಿ. ಜಿಯೋದು ಆರ್ಪು 208 ರೂಪಾಯಿ ಇದೆ. ಆರ್ಪು ಅಂದ್ರೆ ಆವರೇಜ್ ರೆವಿನ್ಯೂ ಪರ್ ಕಸ್ಟಮರ್ ಅಂತ. ಅಂದ್ರೆ ಪ್ರತಿ ಒಂದು ಕಸ್ಟಮರ್ ಇಂದ ಆವರೇಜ್ ಆಗಿ ಇವರು ಎಷ್ಟು ದುಡಿತಿದ್ದಾರೆ ಅಂತ ಚೆಕ್ ಮಾಡಕ್ಕೆ ಆರ್ಪು ಅಂತ ಚೆಕ್ ಮಾಡ್ತಾರೆ. ನೀವು ಏನಾದ್ರು ಟೆಲಿಕಾಂ ಕಂಪ್ನಿನ ಅನಲೈಸ್ ಮಾಡ್ಬೇಕಾದ್ರೆ ನೀವು ಆರ್ಪು ನೋಡ್ಬೇಕಾಗತ್ತೆ. ಜಿಯೋದು ಆರ್ಪು ಇರೋದು 208, ಏರ್ಟೆಲ್ದು ಆರ್ಪು ಇರೋದು 256. ಅಂದ್ರೆ ಏರ್ಟೆಲ್ ಜಿಯೋಗಿನ್ನ ಜಾಸ್ತಿ ಒಂದು ಕಸ್ಟಮರ್ ಇಂದ ಜಾಸ್ತಿ ದುಡಿತಾ ಇದ್ದಾನೆ ಇವಾಗ್ಲೂ ಕೂಡ. ಇವತ್ತು ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಏರ್ಟೆಲ್ ಮಾಡಿರೋ ಪ್ರಾಫಿಟ್ 7,422 ಕೋಟಿ. 30,000 ಕೋಟಿ ಲಾಸ್ ಇಂದ ಇವಾಗ ಏರ್ಟೆಲ್ 7,422 ಕೋಟಿ ಪ್ರಾಫಿಟ್ ಮಾಡಿದೆ. ಅದು ಲಾಸ್ಟ್ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ಕಂಪೇರ್ ಮಾಡಿದ್ರೆ 43% ಜಂಪ್. ಅಷ್ಟೇ ಅಲ್ಲದೆ ಇವರು 2010ರಲ್ಲಿ ಆಫ್ರಿಕಾಗೆ ಎಂಟ್ರಿ ಕೊಟ್ಟಿರ್ತಾರೆ. ಆಫ್ರಿಕಾ ಇವ್ರಿಗೆ ಕಂಟಿನ್ಯೂಸ್ಲಿ ಲಾಸ್ ಮಾಡ್ತಾ ಇರುತ್ತೆ. ಬಟ್ ಇವಾಗ ಆಫ್ರಿಕಾದ ಬಿಸ್ನೆಸ್ ಕೂಡ ಇವ್ರಿಗೆ ಕೈ ಹಿಡಿತಾ ಇದೆ. 5 ಪಟ್ಟು ಜಾಸ್ತಿ ಲಾಭ ಮಾಡ್ತಿದ್ದಾರೆ. 20,000 ಇಟ್ಕೊಂಡು ಸೈಕಲ್ ಶಾಪ್ ಅಲ್ಲಿ ಸೈಕಲ್ ಪಾರ್ಟ್ಸ್ ಗಳನ್ನ ಸೆಲ್ ಮಾಡ್ತಿದ್ದ ವ್ಯಕ್ತಿ ಇವತ್ತು 11 ಲಕ್ಷ ಕೋಟಿ ಬೆಲೆ ಬಾಳುವಂತ ಕಂಪ್ನಿನ ಹುಟ್ಟಾಕಿದ್ದಾರೆ. ಇದರಲ್ಲಿ ಎಷ್ಟೊಂದು ಸ್ಟ್ರಗಲ್ಗಳು ಬರ್ತವೆ, ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ಬರ್ತವೆ. ಇದನ್ನೆಲ್ಲನೂ ನಾವು ಜಸ್ಟ್ ಎಂಟರ್ಟೈನ್ಮೆಂಟಿಗೆ ಯೂಸ್ ಮಾಡಬಾರ್ದು. ಇದನ್ನು ನಮ್ಮ ಲೈಫಲ್ಲೂ ಕೂಡ ಅಳವಡಿಸ್ಕೊಬೇಕು. ಯಾಕಂದರೆ ನಾವಂತೂ ನೆಕ್ಸ್ಟ್ ಏರ್ಟೆಲ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ನಾವೇನೋ ಒಂದು ಮಾಡ್ಬೋದಲ್ವಾ? ನಾವೆಲ್ಲ ಒಂದು ಕೆಲಸ ಮಾಡ್ತಿದ್ರೆ ನಮಗೂ ಎಷ್ಟೊಂದು ಸಲ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ ಜೀವನದಲ್ಲಿ. ಬರೀ ಬಿಸ್ನೆಸ್ ಅಂತ ಥಿಂಕ್ ಮಾಡ್ದಲೆ ನಾವು ನಾರ್ಮಲ್ ಜೀವನದಲ್ಲೂ ಮೋಟಿವೇಶನ್ ತಗೊಳ್ಬೋದು. ನಾವು ಬೆಳೆಯೋಕೆ ಇದನ್ನು ಯೂಸ್ ಮಾಡ್ಕೊಬೋದು.
ಆಮೇಲೆ ದುಡ್ಡು ಮಾಡೋರ ಮೈಂಡ್ ಸೆಟ್ ಹೆಂಗಿರುತ್ತೆ ನೋಡಿ, ದುಡ್ಡು ಮಾಡೋರು ಕೆಲಸ ಮಾಡೋರ ಮೇಲೆ ಬೆಟ್ ಮಾಡ್ತಾರೆ. ಅಂದರೆ ನೀವು ನೋಡಿರ್ಬೋದು 2002ರಲ್ಲಿ ಇದು IPO ಬಂದಾಗ ಆ ಟೈಮಲ್ಲಿ ರಾಮದೇವ್ ಅಗರ್ವಾಲು ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದು ಯಾಕೆ ಅಂದರೆ ಟೆಲಿಕಾಮ್ ಬರುತ್ತೆ, ಟೆಲಿಕಾಮ್ ಬೂಮ್ ಬರುತ್ತೆ, ಇದೆಲ್ಲ ಕಾರಣದಿಂದ ಅಲ್ಲ, ಜಸ್ಟ್ ಸುನಿಲ್ ಮಿತ್ತಲ್ ಮೇಲಿರೋ ನಂಬಿಕೆಯಿಂದ ಅವರು ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಕೇವಲ 2 ವರ್ಷದಲ್ಲಿ ಈ ಕಂಪ್ನಿ 5 ಪಟ್ಟು ಮೇಲೋಗುತ್ತೆ, 5 ಪಟ್ಟು ಲಾಭ ಮಾಡಿಕೊಡುತ್ತೆ. ಯಾಕಂದರೆ ಅವ್ರು ಬಿಲೀವ್ ಮಾಡಿದ್ದು ಆಂಟ್ರಪ್ರಿನರ್ನ. ನಾವು ಇನ್ವೆಸ್ಟಿಂಗ್ ಜಗತ್ತಲ್ಲೂ ಅಷ್ಟೇ, ನಾವು ಇನ್ವೆಸ್ಟ್ ಮಾಡ್ತಿರೋದು ಕಂಪ್ನಿ ಮೇಲಲ್ಲ, ಆ ಕಂಪ್ನಿ ನಡೆಸೋ ಜಾಕಿ ಮೇಲೆ ಅಂತ ನಂಬಬೇಕು. ಯಾಕಂದರೆ ಎಂಥ ಪರಿಸ್ಥಿತಿನಲ್ಲೂ ಅದನ್ನು ಮೇಲೆ ಎತ್ಕೊಂಡು ಬರೋದು ಯಾರು ಅಂದರೆ ಆ ಕಂಪ್ನಿಯ ಓನರ್, ಅಂದರೆ ಆ ಕಂಪ್ನಿನ ರನ್ ಮಾಡ್ತಿರೋನು, ಪ್ರಮೋಟ್ರ್ ಅಂತ ಕರೀರಿ. ಇಲ್ಲಿ ಅವರೇ ಮುಖ್ಯ ಆಗ್ತಾರೆ, ಒಂದು ಕಂಪ್ನಿ ಮುಳುಗಕ್ಕೂ ಒಂದು ಕಂಪ್ನಿ ಮೇಲೆ ಹೇಳೋಕ್ಕೂ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಜೆಷನ್ ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡುತ್ತೆ. ಆಮೇಲೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು, ನಮಗೆ ಆನ್ಲೈನಲ್ಲಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋಕ್ಕೆ ಭಯ ಆಗುತ್ತೆ, ಮತ್ತು ಪಾಲಿಸಿ ಬಜಾರ್ ನಮಗೆ ಕ್ಲೈಮ್ ಟೈಮಲ್ಲಿ ಹೆಲ್ಪ್ ಮಾಡಲ್ಲ, ಅದು ಇದು ಅಂತ ಕಂಪ್ಲೇಂಟ್ ಮಾಡ್ತಿದ್ರು. ಅದಕ್ಕೆ ನಾವು ಇವಾಗ ಪಾಲಿಸಿ ಬಜಾರ್ ಬಗ್ಗೆ ಮಾತಾಡೋದೇ ಬಿಟ್ಟಿದ್ದೀವಿ. ಇವಾಗ ಖುದ್ದು ನಾವೇ ಒಂದು ಇನ್ಶೂರೆನ್ಸ್ ಟೀಮ್ನ ಸೆಟಪ್ ಮಾಡಿದ್ದೀವಿ. ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು ಮತ್ತು IRDA ಸರ್ಟಿಫೈಡ್. ಅವ್ರು ನಿಮಗೆ ಬೈ ಮಾಡ್ಬೇಕಾದ್ರೆ ಮಾತ್ರ ಅಲ್ಲ, ಕ್ಲೈಮ್ ಟೈಮಲ್ಲೂ ಹೆಲ್ಪ್ ಮಾಡ್ತಾರೆ. ಖುದ್ದು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಕೂಡ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅಂತ ನನಗೆ ನನ್ನ ಲೈಫಲ್ಲಿ ಗೊತ್ತಾಗಿದೆ, ನನ್ನ ಸುತ್ತಮುತ್ತದಲ್ಲಿ ನೋಡ್ತಾ ಇದ್ದೀನಿ. ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಿದ್ದೀನಿ ಅಂತ ಎಷ್ಟೋ ಜನ ನೆಮ್ಮದಿಯಾಗಿರ್ತಾರೆ, ಬಟ್ ಕ್ಲೈಮ್ ಟೈಮಲ್ಲಿ ಅವರಿಗೆ ಸಪೋರ್ಟ್ ಸಿಗಲಿಲ್ಲದಾಗ ಅವ್ರಿಗೆ ತುಂಬ ಫೀಲ್ ಆಗಿಬಿಡ್ತಾರೆ, ಮತ್ತು ಅದು ತಗೊಂಡಿದ್ದೇ ವೇಸ್ಟ್ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಸೇಲ್ಸ್ ಟೀಮ್ನ ಬಿಲ್ಡ್ ಮಾಡ್ದಲೆ ಕ್ಲೈಮ್ ಟೀಮ್ನ ಬಿಲ್ಡ್ ಮಾಡ್ತಿದ್ದೀವಿ, ಕ್ಲೈಮಲ್ಲಿ ನಿಜವಾದ ಸಪೋರ್ಟ್ ಸಿಗೋಕ್ಕೆ. ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತಾನೆ ಒಂದು ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.